ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ನಿನ್ನೆ ವಿಡಿಯೋದಾಗ ಏನು ಮಾಡಿದ್ವಿ ನಾವು, ಬೆಂಗಳೂರು ಬುಲ್ಸ್ ಕ್ಯಾಪ್ಟನ್ ಯಾರು ಹಾಕೋರು ಮತ್ತು ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಾಗ ಏನೈತೆ ಅಂದ್ರೆ, ಬೆಂಗಳೂರು ಬುಲ್ಸ್ ಈಗ ಏನು ಪ್ರಾಕ್ಟೀಸ್ ನಡೆಸಲಾಗುತ್ತೆ, ಪ್ರಾಕ್ಟೀಸು ಮತ್ತು ಪ್ರಾಕ್ಟೀಸ್ ಕ್ಯಾಂಪ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ಅದಾವು. ಯಾರ್ಯಾರು ಬಂದವರು, ಇನ್ನು ಯಾರ್ಯಾರು ಬರಬೇಕು ಮತ್ತು ಯಾರ್ಯಾರು ಜಾಯ್ನ್ ಆಗಿರುತ್ತೆ ವಿಡಿಯೋದ ಫುಲ್ ತಿಳ್ಕೊಳಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಂತರ ಇನ್ನೊಂದು ಸ್ವಲ್ಪ ಕನೆಕ್ಟ್ ಆಗ್ಬೇಕಾದ್ರೆ ಇನ್ಸ್ಟಾಗ್ರಾಮ್ದಾಗ ಬಂದು ಕ್ರಿಕೆಟ್ ಟಾಕ್ ಶೋ ಸರ್ಚ್ ಮಾಡಿ ನನ್ನ ಫಾಲೋ ಮಾಡಿರಿ. ಸೊ ನಮ್ಮ ಟಾಪಿಕ್ ಬಂದ್ಬಿಟ್ಟು, ಸೊ ಬೆಂಗಳೂರು ಬುಲ್ಸ್ ಈ ನಿಮ್ಗೆ ಗೊತ್ತೈತೆ ಸೇಮ್ ಹೀರೋ ಡೈಲಾಗ ವರ್ಷ ಹೊಳೆ ಮೇಲೆ ಬಂದು ಅದನ್ನ ಹೇಳ್ತೀನಿ. ಈ ಆಕ್ಷನ್ದಾಗ ಬಾರಿ ಮಾಡಿದ್ರು ಹಂಗೆ ತಿಂಗ ಹೇಳ್ತೀನಿ. ಸೊ ಈ ಸಲ ಅದನ್ನ ಸ್ಟಾರ್ಟಿಂಗ್ ಪೀಟಿಕೆ ಅಂದ್ರೆ ಪೀಟಿಕೆ ಹಾಕ್ಬೇಕಲ್ಲ, ಸೊ ಅದನ್ನೇ ಹೇಳ್ಬೇಕು. ಈ ಸಲ ಆಕ್ಷನ್ದಾಗ ಬೆಂಗಳೂರು ಬುಲ್ಸ್ ಬಾರಿ ಮಾಡ್ತು. ಆಕ್ಷನ್ ನಮ್ಮ ಬಿ ಸಿ ರಮೇಶ್ ಅವರು ಅಂದರು ನಮ್ಗೆ ಪವನು ಬೇಡ, ಪರ್ದೀಪ್ ಬೇಡ, ನವೀನು ಬೇಡ, ಅರ್ಜುನು ಬೇಡ ಅಂತೇಳಿ ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳನ್ನೆಲ್ಲ ಗಾಳಿಗೆ ತೂರಿ ಬಿಟ್ರೆ ಹೇಳ್ಬೇಕು ಅಂತಾರ. ಬೇಕಾಗಿಲ್ಲ ನಮ್ಮ ಟೀಮಿಗೆ. ಅಟ್ಟ ನಾವೆಲ್ಲ ಯಂಗ್ ಟೀಮ್, ಏನಂತಾರ ಸಿಂಹದ ಮರಿ ಸೈನ್ ಆತಾರೋಣ ಆ ಪರಿ ಹೊಸ ಟೀಮ್ ಕಟ್ಟಿದ್ರ ಬಿ ಸಿ ರಮೇಶ್ ಅವರು. ಸೊ ಪವರ್ ಆಫ್ ಯೂತ್ ಅನ್ನೋ ಟೀಮ್ ನಮ್ದು ಬೆಂಗಳೂರು ಬುಲ್ಸ್ ಈ ಸಲ. ಇವ್ರು ಒಬ್ಬೊಬ್ಬರ ಮ್ಯಾಚ್ ವಿನ್ನರ್ಸು, ಪ್ರತಿಯೊಬ್ಬರು ಮ್ಯಾಚ್ ವಿನ್ನರ್ಸ್. ವರ್ಷ ಅಂತಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಒಬ್ಬೊಬ್ಬರೇ ಮ್ಯಾಚ್ ವಿನ್ನರ್ ಇರ್ತಿದ್ರು. ಆದರೆ ಈ ಸಲ ಇಲ್ಲ, ಪ್ರತಿಯೊಬ್ಬರು ಮ್ಯಾಚ್ ವಿನ್ನರ್ಸ್ ಅಂತಲೇ ಹೇಳ್ಬೇಕು. ನಾವು ಆಡ್ಬೇಕು, ನಾವು ಮುಂದೆ ಬರಬೇಕು ಅನ್ನೋ ಎಲ್ಲ ಹಸಿವಿದ್ದು ಪ್ಲೇಯರ್ಸ್ಗಳು ಅದಾರ ನಮ್ಮ ಟೀಮ್ನಾಗ. ಸೊ ಅದೊಂಥರ ವಿಚ್ ಇಸ್ ಅ ಗುಡ್ ಸೈನ್ ಅಂತಲೇ ಹೇಳ್ಬೇಕು ನಮ್ಮ ಬೆಂಗಳೂರು ಬುಲ್ಸ್ ಟೀಮಿಗೆ. ಸೊ ಭಾಳ ಕುಯ್ದು ಬೇಡ, ನೆಂತ್ರ ಬಿದ್ದು ಎಷ್ಟು ಪಿಟಿಕೆ ಆಗ್ತಂತೆ, ಭಾಳ ಕುಯ್ದು ಬೇಡ. ನಮ್ಮ ಪ್ರಾಕ್ಟೀಸ್ ಕ್ಯಾಂಪ್ ಕಡೆ ಬಂದ್ಬಿಟ್ಟು, ಸೊ ಫಸ್ಟ್ನೇ ಅಪ್ಡೇಟ್ ಏನಪ್ಪ ಅಂದ್ರೆ, ಈ ಪ್ರಾಕ್ಟೀಸ್ ಕ್ಯಾಂಪಿಗೆ ಇದು ನಡೀತಿರೋದು ನನ್ನ ಪ್ರಕಾರ, ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಏನೈತಿ, ತಿರುವನಂತಪುರಂದಾಗ ನಡೀಲಿರುತ್ತೆ ಪ್ರಾಕ್ಟೀಸ್ ಕ್ಯಾಂಪು. ಸೊ ಅವ್ರು ಮನೆ ಸ್ಟಾರ್ಟ್ ಮಾಡಿ ಒಂದು 10 ದಿನ ಏನಾಯ್ತು. ನಮ್ಮ ಬೆಂಗಳೂರು ಬುಲ್ಸ್ ಪ್ರಾಕ್ಟೀಸ್ ಕ್ಯಾಂಪ್ ಸ್ಟಾರ್ಟ್ ಮಾಡಿ ಒಂದು 10 ದಿನ ಏನಾಯಿತು. ಸದ್ಯಕ್ಕಂತರೂ ಭಾರಿ ಪ್ರಾಕ್ಟೀಸ್ ಮಾಡತ್ತಾರ. ಸೊ ಫಸ್ಟ್ ಏನೈತಿ, ಒಂದು 10 ದಿನ ಏನೈತಿ, ನಮ್ಮ ಹೆಡ್ ಕೋಚ್ ಅವ್ರು ಜಾಯ್ನ್ ಆಗಿರಲಿಲ್ಲ. ನಮ್ಮ ಅಸಿಸ್ಟೆಂಟ್ ಹೆಡ್ ಕೋಚ್ ಅವರು ಜೀವಾ ಕುಮಾರ್ ಅಲ್ಲ, ಅವರು ನಮ್ಮ ಟೀಮ್ ಜೋಡಿ ಇದ್ರು. ಸೊ ಫಸ್ಟಿಗೆ ಏನೈತಿ, ಒಂದು ಮೇನ್ 4 ಮಂದಿ ಬಂದರು. ಒಂದು ಯೋಗೇಶ್ ದೇವ್ ಅವ್ರು ಬಂದಿದ್ರು, ಮತ್ತು ಇನ್ನು ಕ್ಯಾಟಗರಿ ಡಿ ಪ್ಲೇಯರ್ಸ್ ಅದಾರಲ್ಲ ಅವ್ರು ಬಂದಿರು, ಮತ್ತು NYP ಕ್ಯಾಟಗರಿ ನಮ್ಮ ಗಣೇಶ್ ಅವ್ರ ಆಯ್ತು ಮತ್ತು ಸತ್ಯಪ್ಪ ಮಟ್ಟಿ ಇವರೆಲ್ಲ ಏನೈತಿ ಫಸ್ಟ್ ಇವ್ರು ಬಂದರು. ಸೆಕೆಂಡ್ ಇನ್ನೊಂದು 10 ದಿವ್ಸ ಬಿಟ್ಟು ಏನು ಬರ್ತಾರಲ್ಲ ಎಲ್ಲ ಮೇನ್ ಪ್ಲೇಯರ್ಸ್ ಬರ್ಲಾತ್ರ ನೋಡಿ. ಅವಾಗ ಅಂಕುಶ್ ಶೆಟ್ಟಿ ಆಗಿರ್ಬೋದು, ಮತ್ತು ಅವ್ರದಂಗಿಂದ ಅದು ಆಶೀಶ್ ಮಲ್ಲಿಕ್ ಆಗಿರ್ಬೋದು, ಮತ್ತಿನ್ನ ಮಂದಿ ಭಾಳ ಐತಿ ಅವ್ರಾಗಿರ್ಬೋದು. ಇನ್ನು ನಮ್ಮ ಯೋಗೇಶ್ ದೇವ್ ಅವ್ರಂತೂ ಅವಾಗ ಬಂದಿರ್ಬಿಡಿ. ಫಸ್ಟ್ ಇವರು ಮೇನ್ ಪ್ಲೇಯರ್ ಆಗಿ ಲುಗುಟ ಬಂದಾರ, ಅದೊಂದು ದೊಡ್ಡ ಗೂಡ್ ಸೈನ್ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬುಲ್ಸ್ಗೆ ಮುಂದೆ ಹೋಗೋ ಕ್ಯಾಪ್ಟನ್ ಇವರು. ನನ್ನ ಪ್ರಕಾರ ಅಂತೂ ಅವ್ರು ಹಾಕಾರು. ಸೊ ಇವರು ನೆಕ್ಸ್ಟ್ ಇನ್ನು ಮೇನ್ ಅಂದ್ರೆ ಆಲ್ಮೋಸ್ಟ್ ಅಂದರೆ ನಮ್ಮ ಈ ಬೆಂಗಳೂರು ಬುಲ್ಸ್ನ ಆಲ್ಮೋಸ್ಟ್ ಅಂದರೆ ಎಲ್ಲ ಪ್ಲೇಯರ್ಸ್ ಬಂದಾರ. ಈಗ ಪ್ರಾಕ್ಟೀಸು ಎಲ್ಲ ನಡೆದೈತಿ, ಸೂಪರ್ ನಡೆದೈತಿ. ನಮ್ಮ ಇವ್ರಂತರೂ ಫುಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು. ಸೊ ಅವರು ಮಾನ್ಯ ಒಂದು 3 ದಿನ 4 ದಿನ ಆಯ್ತು ಅವಾಗ ಅಟ್ಟೆ ಜಾಯ್ನ್ ಆಗ್ಯಾರು. ಒಂದು 4 ದಿನ ಹಿಂದೆ ಜಾಯ್ನ್ ಆಗ್ಯಾರು ಪ್ರಾಕ್ಟೀಸ್ ಕ್ಯಾಂಪಿಗೆ. ಸೊ ಈ ಸಲ ಡೇಟ್ ಏನೈತಿ, ಮೋಸ್ಟ್ಲಿ ಒಂದು ಅಕ್ಟೋಬರು ಅಥವಾ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಡುವೊಳಗೆ, ಮೋಸ್ಟ್ಲಿ ನನ್ನ ಪ್ರಕಾರ ಅಕ್ಟೋಬರ್ಗೆ ಸ್ಟಾರ್ಟ್ ಆಗೋದು ಎಲ್ಲ ಸಾಧ್ಯತೆ ಕಾಣಿಸ್ಲತ್ತೈತಿ. PKL 12 ಸೀಸನ್. ಸೊ ಹೋಪ್ ನೋಡು ಯಾವಾಗ ಸ್ಟಾರ್ಟ್ ಆಗತ್ತೆ ಗೊತ್ತಿಲ್ಲ, ಆದರೂ ನನ್ನ ಪ್ರಕಾರ ಅಕ್ಟೋಬರ್ ಸ್ಟಾರ್ಟ್ ಆಗತ್ತೆ. ಇದಂದ್ರೆ ಫಿಕ್ಸು. ಸ್ಟಾರ್ಟ್ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಈ ಸಲ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತದೆ ಅನ್ನೋದು ಭಾಳ ಕುತೂಹಲಕಾರಿ ಐತೆ. ಅದಕ್ಕೆ ಹೊಸ ಕೋಚು, ಹೊಸ ಧ್ಯೇಯ ಏನೈತೆ, ಕಪ್ ಗೆಲ್ಲೋದು ನಮ್ಮ ಧ್ಯೇಯ. ಅದನ್ನ ಈಗೊಮ್ಮೆ ಮಾಡಿಬಿಟ್ಟಿವಿ, ಮತ್ತು ಇನ್ನೊಂದ್ಸಲ ಟ್ರೈ ಮಾಡೋಣ. ಸೊ ಹೊಸ ಧ್ಯೇಯ ಅನ್ನೋಕ್ಕೆಲ್ಲ ಹಳಿ ಧ್ಯೇಯನ, ಹೊಸ ಕೋಚು, ಹೊಸ ಯುಗ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೇಕು. ಸೊ ಹೊಸ ಯುಗ ಹೆಂಗೆ ನಡೀತೈತೆ ಅಂತೇಳಿ ನಾ ನೋಡಕ್ಕೆ ಕಾಯ್ಬೇಕಿನ 1-2 ತಿಂಗಳ. ಸೊ ಅಲ್ಲಿ ತನಕ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.